ಎಲ್ರಿಗೂ ನಮಸ್ಕಾರ. ಧ್ರುವನ ದಾರಿ ನೃತ್ಯ ರೂಪಕ ಸ್ಟಾರ್ ದ ಪಾತ್ ಟು ಬ್ರಿಲಿಯನ್ಸ್. ಧ್ರುವನ ದಾರಿ ನೃತ್ಯ ರೂಪಕ್ಕೆ ಜೀವವನ್ನು ತುಂಬಿದವರು ನನ್ನ ಗುರುಗಳಾದ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರು. ಆ ಜೀವಕ್ಕೆ ಕಲೆಯಿಂದ ಜ್ಞಾನವನ್ನು ತುಂಬಿ ಬರೆದವರು ಪ್ರೊಫೆಸರ್ ಎಚ್.ಎಸ್. ವೆಂಕಟೇಶ ಮೂರ್ತಿಗಳು. ಈ ಕಲೆ ಜ್ಞಾನ ಎರಡೂ ಬೆರೆಸಿ ಸಂಗೀತವನ್ನು ಅಳವಡಿಸಿ ನನಗೆ ಕೊಟ್ಟಿದ್ದು ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಪ್ರವೀಣ್ ಡಿ ರಾವ್ರವರು. ಇವೆಲ್ಲವನ್ನು ಒಂದು ಹೂರ್ಣವಾಗಿ ನನಗೆ ಕೊಟ್ಟು ಈ ಕಥೆಗೆ ನೃತ್ಯ ಸಂಯೋಜನೆಯನ್ನು ಮಾಡಲು ಆಶೀರ್ವದಿಸಿದರು. ಈ ಅವಕಾಶ ನನಗೆ ನನ್ನ ಜನ್ಮ ಪುಣ್ಯ ಎಂದು ನಾನು ಭಾವಿಸಿದ್ದೇನೆ. ಧ್ರುವನ ಕಥೆ ಇಂದು ಈ ನೃತ್ಯ ರೂಪಕವಾಗಿ ಬರುತ್ತಿದೆ, ಆದರೆ ಇದು ಪೌರಾಣಿಕ ಕಥೆಯಾಗಿ ನಾವು ಇಲ್ಲಿ ಒಂದರಲ್ಲೇ ನೋಡೋದು ಹಾಗಿಲ್ಲ. ಇದು ಪೌರಾಣಿಕ ಹಾಗೂ ವರ್ತಮಾನ ಕಾಲ, ಈ ಎರಡು ಕಾಲಗಳ ಘಟ್ಟಗಳ ಮಕ್ಕಳ ಶಿಕ್ಷಣ ಹೇಗಿರಬೇಕು, ಭವಿಷ್ಯ ಹೇಗಿರಬೇಕು ಅನ್ನೋ ಒಂದು ಕುರಿತು ಕಥೆ. ಇದು ಎರಡೂ ಕಾಲ ಪ್ರಮಾಣಗಳು, ಅಂದರೆ ಪೌರಾಣಿಕ ಹಾಗೂ ವರ್ತಮಾನ ಕಾಲ ಪ್ರಮಾಣಗಳಲ್ಲಿ ಕಥೆ ನಡೆಸ್ಕೊಂಡು ಹೋಗೋದಿದೆ. ಇದೊಂದು ಪ್ರಯೋಗಾತ್ಮಕ ಪ್ರಯತ್ನ. ಇದರಲ್ಲಿ ಬಹಳಷ್ಟು ಮಕ್ಕಳೇ ನೃತ್ಯಗಾರರು, ಮಕ್ಕಳೇ ಈ ಕಥೆಯನ್ನು ನಡೆಸ್ತಾರೆ. ಪೌರಾಣಿಕ ಹಾಗೂ ವರ್ತಮಾನ ಕಾಲದ ಒಂದು ಸಮತೋಲತೆ ಹಾಗೂ ವಿಭಿನ್ನತೆಗಳನ್ನೆರಡನ್ನೂ ಮಾನವ ಮೌಲ್ಯಗಳು ಹಾಗೂ ಸಾಮಾಜಿಕ ಒತ್ತಡಗಳನ್ನು ಅನ್ವಯಿಸಿ ಧ್ರುವನ ಹಾಗೂ ಅಪೂರ್ವನ ಕಥೆಯಾಗಿ ಮೂಡಿಬರುತ್ತಿದೆ. ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಅತ್ಯಗತ್ಯ. ಆ ಶಿಕ್ಷಣವನ್ನು ಪ್ರಕೃತಿಯಲ್ಲಿ ನಾವು ಕಾಣಬಹುದು, ಕಲಿಯಬಹುದು. ಈ ಕಥೆಯ ಸಾರಾಂಶ ಇದೆ: ಪ್ರಕೃತಿಯೇ ಶಾಲೆ, ಭೂಮಿಯೇ ಟೀಚರ್ ಎಂದು ನಂಬಿ ಅಪೂರ್ವ ಎಂಬ ಹುಡುಗ ದೊಡ್ಡ ಶಾಲೆಗೆ ಹೋಗಲು ಉತ್ಸುಕನಾಗಿರ್ತಾನೆ. ಇದು ಮೊದಲನೆಯ ದೃಶ್ಯ. ಅಪೂರ್ವ ಅವರ ತಾಯಿ ಜೊತೆಗೆ ದೊಡ್ಡ ಶಾಲೆಗೆ ಹೋದಾಗ ಅಲ್ಲಿ ಕೆಲವರು ಪೋಷಕರು ತಮ್ಮ ಮಕ್ಕಳಿಗೆ ಸೀಟ್ ದೊರಕದೆ ಹೇಗೆ ಕುರ್ಚಿ ಆಟ ಆಡಿಸೋದನ್ನು ನೋಡ್ತಾನೆ. ಇದನ್ನು ನೋಡಿದಾಕ್ಷಣ ನಮ್ಮ ಭೂಮಿ ತಾಯಿಯೇ ನಮಗೆ ಟೀಚರ್, ಬನ್ನಿ ನಾನು ಧ್ರುವನ ಕಥೆ ಹೇಳ್ತೀನಿ ಅಂತ ಹೇಳಿ ಆ ಧ್ರುವನ ಕಥೆಯನ್ನು ಶುರು ಮಾಡ್ತಾನೆ. ಆ ಧ್ರುವನ ಕಥೆ ಹಾಗೆಯೇ ಕಾಡಿನಲ್ಲಿ ಹೋಗಿ ಮಕ್ಕಳ ಜೊತೆ ಧ್ರುವನನ್ನು ನೋಡಿ ಕಲಿಯುವಂಥ ಒಂದು ಕಥೆ ಪ್ರಸಂಗ. ಧ್ರುವ ಯಾರು? ಉತ್ತಾನಪಾದನ ಮಗ. ಉತ್ತಾನಪಾದನಿಗೆ ಇಬ್ಬರು ಹೆಂಡರು, ಸುನೀತಿ ಹಾಗೂ ಸುರುಚಿ. ಸುನೀತಿ ದೊಡ್ಡವಳು, ಸುರುಚಿ ಚಿಕ್ಕವಳು. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಸುರುಚಿಗೆ ತನ್ನ ಮಗನೇ ಪಟ್ಟ ಏರಬೇಕೆಂಬ ಆಸೆ, ಆದರೆ ಧ್ರುವನಿಗೆ ಅಂತಹ ಆಸೆಗಳು ಇಲ್ಲವು. ಒಂದೇ ಚಿಕ್ಕ ಆಸೆ ಏನೆಂದರೆ ತನ್ನ ತಂದೆಯ ತೊಡೆಯ ಮೇಲೆ ಕೂತು ಆ ಸ್ಥಾನದಲ್ಲಿ ಆಡಬೇಕೆಂಬ ಆಸೆ. ಇದನ್ನು ಕಂಡು ಸುರುಚಿ, ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದರೆ ಆ ಅದೃಷ್ಟವು ನಿನಗೆ ಲಭಿಸುತ್ತೆ, ನೀನು ಸುನೀತಿಯ ಮಗನಾಗದಿಂದ ನೀನು ಇಲ್ಲಿಂದ ಹೊರಡು ಅಂತ ಹೇಳಿ ಹೊರಡಿಸ್ಬಿಡ್ತಾಳೆ. ಧ್ರುವ ಬಹಳ ಅತ್ತು ಅಮ್ಮನಿಗೆ 4 ಪ್ರಶ್ನೆಗಳನ್ನು ಕೇಳ್ತಾನೆ. ಅಮ್ಮ, ನಾನು ಏಕೆ ತಂದೆಯ ತೊಡೆ ಮೇಲೆ ಕೂರಬಾರದು? ನನ್ನ ಈ ತಾರತಮ್ಯವೇಕೆ? ನನ್ನ ತಮ್ಮ ಕೂರಬಹುದು, ನಾನು ಏಕೆ ಕೂರಬಾರದು? ನಾನು ಯಾರು? ಈ ಪ್ರಪಂಚಕ್ಕೆ ನನ್ನ ಮೌಲ್ಯವೇನು? ನನ್ನ ಅಸ್ತಿತ್ವವೇನು? ನಾನು ಎಂಬ ಒಂದು ಅಹಂ ನನಗೆ ಇರಬಾರದೆ? ಇದಕ್ಕೆಲ್ಲ ದಾರಿ ತೋರುವವರು ಯಾರು? ಇದಕ್ಕೆಲ್ಲ ದೊಡ್ಡವರು ಯಾರು ಅಂತ 4 ಪ್ರಶ್ನೆಗಳು ಕೇಳಿದಾಗ ಅವಳ ತಾಯಿ ಹೇಳ್ತಾರೆ, ನೋಡಪ್ಪ, ನಿಮ್ಮ ತಂದೆ ಛತ್ರಪತಿಯೇ ಹೌದು, ಆದರೆ ಅವರ ತೊಡೆ ಅಲ್ಲದೆ ಇನ್ನೂ ದೊಡ್ಡ ಸ್ಥಾನ ಇದೆ ಈ ಪ್ರಪಂಚದಲ್ಲಿ, ಅದು ಶ್ರೀಮನ್ನಾರಾಯಣನ ಪಟ್ಟ. ಅದನ್ನು ನೀನು ಗುರಿಯಾಗಿ ತಗೊಂಡು
ನೀನು ತಪಸ್ಸು ಮಾಡಬೇಕು, ಆವಾಗ ನಿನಗೆ ಅತಿ ದೊಡ್ಡ ಸ್ಥಾನ ದೊರಕುತ್ತದೆ ಅಂತ. ಅದು ಹೇಗೆ, ಎಲ್ಲಿ ಸಿಗುತ್ತದೆ ಅಂತ ಕೇಳಿದಾಗ, ಕಾಡಿನಲ್ಲಿ ತಪಸ್ಸನ್ನು ಮಾಡಿ ಒಂದೇ ಏಕಾಗ್ರತೆಯಿಂದ ಆ ಭೂಮಿ ತಾಯಿಯ ಪ್ರತಿಯೊಂದು ನೆರವನ್ನು ತೆಗೆದುಕೊಂಡು ಜ್ಞಾನ ಸಂಪಾದಿಸಿ ಒಳಗಡೆಯಿಂದ ನೀನು ಶ್ರೀಮನ್ನಾರಾಯಣನ ನೋಡಿದಾಗ ಇದಕ್ಕಿಂತ ದೊಡ್ಡ ಪಟ್ಟ ನಿಮಗೆ ಲಭಿಸುತ್ತೆ ಅಂತ ಹೇಳಿದಾಗ ಚಿಕ್ಕ ಮಗು ಧ್ರುವ ಹಾಗಿದ್ದರೆ ನಾನು ತಪಸ್ಸಿಗೆ ಹೊರಟೆ ಅಂತ ಹೇಳಿ ಅರಣ್ಯಕ್ಕೆ ಹೊರಡ್ತಾನೆ. ಇದು ಮೊದಲನೆಯ ದೃಶ್ಯ ಅಂಕ. ನೋಡೋಣ ಬನ್ನಿ ಕಥಾ. ಧ್ರುವನ ದಾರಿ, ಸ್ಟಾರ್ ದ ಪಾತ್ ಟು ಬ್ರಿಲಿಯನ್ಸ್. वासुदेवाय ॐ नमो भगवते वासुदेवाय. ಅಪೂರ್ವ, ಅಪೂರ್ವ, ಹೇಳೋ ಕಂದ, ಇವತ್ತು ನೀನು ದೊಡ್ಡ ಶಾಲೆಗೆ ಸೇರಕ್ ಹೋಗ್ಬೇಕು.
ನಿಮಗಾಗಿಯೇ ಹಸಿರು ಹಾಸು ಚಾಚಿಕೊಂಡ ಬಂಡೆ ಬೀಸು ಮರದ ಹರೆಯ ತೂಗು ಮಂಚ ಹಚ್ಚನೆಯ ಹುಲ್ಲಹಾಸು ನಿಮಗಾಗಿಯೇ ಹಸಿರು ಹಾಸು ಹಸಿರು ಹಾಸು ಹಸಿರು ಹಾಸು ಚಾಚಿಕೊಂಡ ಬಂಡೆ ಬೀಸು ಬಂಡೆ ಬೀಸು ಬಂಡೆ ಬೀಸು ಮರದ ಹರೆಯ ತೂಗು ಮಂಚ ಹಚ್ಚನೆಯ ಹುಲ್ಲಹಾಸು 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 ನಾನು ಕರೆಯುತ್ತಿರುವೆ ನಾನು ಕರೆಯುತ್ತಿರುವೆ ನಿಮ್ಮ ನನ್ನ ಮುದ್ದು ಮಕ್ಕಳೇ ಮಿಂಚಿನಂತೆ ಮಣ್ಣಿಗಿಳಿದ ಹೊಂಬೆಳಕಿನ ಒಕ್ಕಲೆ ಬನ್ನಿ ಮಕ್ಕಳೇ ನಮ್ಮ ಕುರ್ಚಿಯಾಟಕ್ಕೆ ಬನ್ನಿ ಮಕ್ಕಳೇ ನಮ್ಮ ಕುರ್ಚಿಯಾಟಕ್ಕೆ ಎಷ್ಟು ಚಂದ ಬಲ್ಲಿರ ಹೊರಗಿನವರ ನೋಟಕ್ಕೆ ಎಷ್ಟು ಚಂದ ಬಲ್ಲಿರ ಹೊರಗಿನವರ ನೋಟಕ್ಕೆ ಬನ್ನಿ ಮಕ್ಕಳೇ ನಮ್ಮ ಕುರ್ಚಿಯಾಟಕ್ಕೆ ನಮ್ಮ ಕುರ್ಚಿಯಾಟಕ್ಕೆ ನಮ್ಮ ಕುರ್ಚಿಯಾಟ ಪ್ಲೀಸ್ 95% ಸ್ಕೋರ್ ಇದೆ. ಏನು ನಿಮ್ಮಲ್ಲಿ ಮೆರಿಟ್ ಸೀಟ್ಸ್ ಇಲ್ವಾ? ಸ್ವಾಮಿ ಬುದ್ಧಿಗೆ ಶಿಸ್ತಿಗೆ ಬೆಲೆನೇ ಇಲ್ವಾ? ಸಂಸ್ಕಾರಕ್ಕೂ ಬೆಲೆ ಇಲ್ವಾ? ಕಾಸಿಲ್ಲದ ಬಡವರು ಕಾಲಿನಲ್ಲಿ ಕಸುವಿದ್ದರು ಆಟಕ್ಯಾರು ಬಿಡುವರು ಆಸೆ ಇದ್ದರೇನು ಬಂತು ಕಾಸಿಲ್ಲದ ಮಕ್ಕಳು ಮುಗಿಲಿನಿಂದ ಜಾರಿ ಬಂದ ಅಳುವ ದೇವರೊಕ್ಕಲು
ಎಲ್ಲರನ್ನು ಸೇರಿಸಿ ಪಕ್ಷಪಾತವೇತಕ್ಕೆ ಎಲ್ಲರನ್ನು ಸೇರಿಸಿ ಪಕ್ಷಪಾತವೇತಕ್ಕೆ ಒಂದೇ ಊರು ಒಂದೇ ಸೂರು ಭಿನ್ನ ಭಾವವೇತಕ್ಕೆ ಕೆಳಗೆ ಭೂಮಿ ಮೇಲೆ ಬಾನು ನಾವು ದೇವರೊಕ್ಕರು ಆಟ ನಮ್ಮ ಹಕ್ಕು ನೀವು ಯಾರು ಹೊರಗೆ ಹೋಗಲು ಕಾಸಿಲ್ಲದ ಬಡವರು ಯಾಕೆ ಬರುವಿರಾಟಕ್ಕೆ? ಹಣವಂತರ ಆಟದಲ್ಲಿ ಬಡವರು ಬರೀ ನೋಟಕ್ಕೆ. ಲಕ್ಷ್ಮಿ ಇದ್ದರಷ್ಟೇ ಸೀಟು ಸರಸ್ವತಿಯ ಪಾಠಕ್ಕೆ. ಹಣ ಒಂದೇ ಅರ್ಹತೆಯು ನಮ್ಮ ಶಾಲೆ ಆಟಕ್ಕೆ. ಅವರಿಲ್ಲದ ಆಟದಲ್ಲಿ ನಾನು ಭಾಗವಹಿಸೆನು. ಮಕ್ಕಳೆಲ್ಲ ಒಂದೇ ಭಿನ್ನ ಭಾವವನ್ನು ಸಹಿಸೆನು. ನನ್ನ ಜೊತೆಗೆ ನಿಲ್ಲುವರು ನನ್ನ ಎಲ್ಲ ಗೆಳೆಯರು. ತಾರತಮ್ಯ ಮಾಡಬೇಡಿ ನಾವು ಬರೀ ಮಕ್ಕಳು. ಅಳಬೇಡವೆ ಗೆಳತಿ ನೀನು ನಮ್ಮೆಲ್ಲರ ಸೋದರಿ. ಅಳಬೇಡವೆ ಗೆಳತಿ ನೀನು ನಮ್ಮೆಲ್ಲರ ಸೋದರಿ. ಗೊತ್ತೇ ನಿಮಗೆ ಧ್ರುವನ ಕಥೆ. ಗೊತ್ತೇ ನಿಮಗೆ ಧ್ರುವನ ಕಥೆ. ಅವನೇ ನಮಗೆ ಮಾದರಿ. ಅವನೇ ನಮಗೆ ಮಾದರಿ. ಕಥೆಯ 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 ಹೇಳು ಅಣ್ಣ ಕಥೆಯ 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 ಹೇಳು ಅಣ್ಣ ಕಥೆಯ. ಯಾವ ಕಥೆಯೂ ಕಳೆಯುವುದೋ ನಮ್ಮೆಲ್ಲರ ವ್ಯಥೆಯ. ಬನ್ನಿ ಬನ್ನಿ ಹೂಗುಟ್ಟಿ ನಾನು ಹೇಳುವ ಕಥೆಗೆ ಕಿವಿಯಾಗುತ್ತ ಕೇಳಿ ಇದ್ದು ನನ್ನ ಜೊತೆಗೆ. ಬನ್ನಿ ಬನ್ನಿ ಹೂಗುಟ್ಟಿ ನಾನು ಹೇಳುವ ಕಥೆಗೆ ಕಿವಿಯಾಗುತ್ತ ಕೇಳಿ ಇದ್ದು ನನ್ನ ಜೊತೆಗೆ. ಹೇಳುತ್ತೇನೆ ಹಿಂದೆ ನಡೆದ ನಮ್ಮ ಧ್ರುವನ ಕಥೆಯ. ಹೇಳುತ್ತೇನೆ ಹಿಂದೆ ನಡೆದ ನಮ್ಮ ಧ್ರುವನ ಕಥೆಯ. ದಾರಿ ತೋರುವುದು ಕಥೆ ಕಳೆದು ಎಲ್ಲ ವ್ಯಥೆಯ. ದಾರಿ ತೋರುವುದು ಕಥೆ ಕಳೆದು ಎಲ್ಲ ವ್ಯಥೆಯ.
ಅಜಾತ ಶತ್ರು ಧರ್ಮ ಪರಿಪಾಲಕ ಶ್ರೀ 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 ಉತ್ತಾನಪಾದ ಮಹಾರಾಜ ಬಹುಪರ ಬಹುಪರ ಬಹುಪರ.
ಒಳಗೆ ಹಾಡುವ. ಅಲ್ಲೇ ನಿಲ್ಲು, ಅಲ್ಲೇ ನಿಲ್ಲು, ಯೋಗ್ಯತೆ ಬೇಕು. ಮಕ್ಕಳ ಹಕ್ಕಲ್ಲವೇನು ತಂದೆಯ ತೊಡೆಯು, ಮಕ್ಕಳ ಹಕ್ಕಲ್ಲವೇನು ತಂದೆಯ ತೊಡೆಯು. ಎರಡು ಕಣ್ಣು ಒಂದು ನೋಟ, ಎರಡು ಕಣ್ಣು ಒಂದು ನೋಟ ಬೋಲವೇ ಕೊಡೆಯು. ಯೋಗ್ಯತೆ ಬೇಕು, ಯೋಗ್ಯತೆ ಬೇಕು, ಮಾತಿನಲ್ಲಿ ಎಲ್ಲ ಸಮ, ಕೃತಿಯೋ ನೂಕು. ಮಾತಿನಲ್ಲಿ ಎಲ್ಲ ಸಮ, ಕೃತಿಯೋ ನೂಕು. ಸುರಿವ ಮಳೆಗುಂಟೆ ಪ್ರಭು ತಾರತಮ್ಯವು, ಯಾರಿಗುಂಟು ಯಾರಿಗಿಲ್ಲ ಚಂದ್ರಬಿಂಬವು. ಎಲ್ಲರ ತಲೆ ಮೇಲು ನೀಲಿ ಬಾನಿನ ನೆರಳು, ಗುಡಿ ಗುಡಿಸಲ ಮೇಲು ಉಂಟು ಕಾಮನ ಬಿಲ್ಲು. ಬಾನು ಭೂಮಿ ಗಾಳಿ ಬೆಳಕು ಎಲ್ಲರ ಪಾಲು, ಅಲ್ಲವೇನೆ ತಂಗಿ ಸುರುಚಿ ನೀನೇ ಹೇಳು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಉತ್ತಮ, ಹೇಗೆ ಆಗುವನು ಅವನು ಧ್ರುವಗೆ ಸರಿಸಮ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಉತ್ತಮ, ಹೇಗೆ ಆಗುವನು ಅವನು ಧ್ರುವಗೆ ಸರಿಸಮ.
ಇದುವರೆಗೂ ಧ್ರುವ ತನ್ನ ಅರಮನೆಯನ್ನು ತೊರೆದು ತಂದೆ ತಾಯಿಯರು ಬಿಟ್ಟ ನಡುವೆ ಅವನು ಹೇಗೆ ಕಾಡಿಗೆ ತಪಸ್ಸಿಗೆ ತೆರಳುವನು ಅನ್ನೋ ದೃಶ್ಯ, ಹಾಗೆಯೇ ಅಪೂರ್ವ ಮತ್ತು ಅಪೂರ್ವನ ಗೆಳೆಯರೆಲ್ಲರೂ ಕಾಡಿನೊಳಗೆ ಹೊಕ್ಕು ಧ್ರುವ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದನ್ನು ಹುಡುಕಿಕೊಂಡು ಹೊರಡ್ತಾರೆ. ಅಲ್ಲಿ ಧ್ರುವನಿಗೆ ಭೂಮಿ ತಾಯಿಯೇ ತಾಯಿಯಾಗಿ ನೆರಳಾಗಿ ಕಾಯುತ್ತಾಳೆ. ಆ ಭೂಮಿ ತಾಯಿ ಧ್ರುವನಿಗೆ ಪಾಠವನ್ನು ಕಲಿಸುವ ಪದ್ಧತಿಯೇ ಬಹಳ ಸುಕೃತವಾದ ಪದ್ಧತಿ. ಮಳೆ, ಗಾಳಿ, ಬೆಳಕು ಹೇಗೆ ಬರುವುದು, ಆ ಬೆಳಕು ಹೇಗೆ ಪ್ರತಿಯೊಂದು ಪಶು ಪಕ್ಷಿಗಳನ್ನು ಸೃಷ್ಟಿ ಮಾಡುವುದು ಎಂಬುದನ್ನು ಆ ಅರಿವು ಧ್ರುವನಿಗೆ ಬರುತ್ತದೆ. ಫೋಟೋಸಿಂಥಸಿಸ್ ಅಂತ ನಾವಿವತ್ತು ಏನು ಹೇಳ್ತೀವಿ ಅದನ್ನು ಧ್ರುವ ಕಾಡಿನಲ್ಲಿ ಕಂಡುಕೊಳ್ತಾನೆ. ಹಾಗೆಯೇ ಪಶು ಪಕ್ಷಿಗಳಿಂದ ತಮ್ಮದೇ ಆದ ಗುರುತುಗಳನ್ನು ನೋಡಿ ಕಲಿಯುತ್ತಾನೆ. ಜಿಂಕೆಯಿಂದ ಜಿಗಿತವನ್ನು ಹಾಗೂ ತನ್ನ ಓಟ ಹಾಗೂ ತನ್ನ ಉತ್ಸಾಹವನ್ನು ಕಲಿತಾನೆ. ಆನೆಯಿಂದ ಆನೆಯ ಒಂದು ರಾಜತನ, ಒಂದು ಶಕ್ತಿ, ಯುಕ್ತಿ ಇವೆಲ್ಲ ಕಲಿತಾನೆ. ಹಾಗೆಯೇ ಸರ್ಪದಿಂದ ನಿಧಾನವನ್ನು ಕಲಿತಾನೆ. ಅದಲ್ಲದೆ ಮಂಗಗಳು ಹೇಗೆ ಕುಣಿಯುತ್ತಿರುತ್ತವೆ ಕಾಡಿನಲ್ಲಿ, ಬುದ್ಧಿ ಚಂಚಲತ್ವವನ್ನು ಹೇಗೆ ನಾವು ಅಳವಡಿಸಿಕೊಂಡು ಆ ಬುದ್ಧಿಯನ್ನು ಚಾತುರ್ಯತೆಯನ್ನು ಹೊಂದಬಹುದು ಎಂಬುದನ್ನು ಕಲಿತಾನೆ. ಸಿಂಹದಿಂದ ಸಿಂಹನ ಧೈರ್ಯ, ಸಿಂಹದ ಸ್ಥೈರ್ಯ ಎಲ್ಲ ಕಲಿತಾನೆ. ಹಾಗೆಯೇ ಜಲದಲ್ಲಿ ಇರುವಂತಹ ಎಲ್ಲ ಜಲಪ್ರಾಣಿಗಳನ್ನು ಕಂಡು ಈಜನ್ನು ಕಲಿಯುತ್ತಾನೆ. ಇದಲ್ಲದೆ ಪ್ರತಿಯೊಂದು ಮರದಲ್ಲೂ ಹೂವಿನಲ್ಲೂ ತಾನು ತನ್ನ ಪರಮಾತ್ಮನನ್ನು ಕಾಣುವುದು ಕೂಡ ಗೋಚರವಾಗುತ್ತದೆ. ಅದು ಹೇಗೆ ಎಂದರೆ, ಭೂಮಿ ತಾಯಿಯೇ ಈ ನಿನ್ನ ಜ್ಞಾನವನ್ನು ಬೆಳೆಸಲು ನಿನಗೆ ಒಳ್ಳೆಯ ಗುರುವು ಕಾಯಲಿ ಬರಲಿ ಎಂದು ಆಶೀರ್ವದಿಸಿದಾಗ ನಾರದರು ಬಂದು ಆ ಕಂದನನ್ನು ಹರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಬೀಜ ಮಂತ್ರವನ್ನು ಬೋಧಿಸುತ್ತಾನೆ. ಈ ಪ್ರಸಂಗದಲ್ಲಿ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಆಂಗಿಕ ವಸ್ತ್ರಾಲಂಕರಣವನ್ನು ನಾವು ಬಳಸಿ ನಾರದರ ಪಾತ್ರವನ್ನು ಬಳಸಿದ್ದೇವೆ. ಆ ಬೀಜಾಕ್ಷರವನ್ನು ಕಲಿತ ನಂತರ ಧ್ರುವ ತಪಸ್ಸು ಅಧ್ರುವವಾಗಿ ನಡೆಯುತ್ತದೆ. ಆಗ ಧ್ರುವನು ಬೀಸೋ ಗಾಳಿಗೆ ಅಂಜುವುದಿಲ್ಲ, ಸುರಿಯೋ ಮಳೆಗೂ ಅಂಜುವುದಿಲ್ಲ. ಬಿರುಗಾಳಿ ಬರುತ್ತೆ, ದೊಡ್ಡ ತುಫಾನೇ ಬರುತ್ತೆ, ಆದರೆ ಅಂಜದೆ ತನ್ನ ತಪಸ್ಸು ನಡೆಸ್ತಾನೆ ಇರ್ತಾನೆ. ಹಾಗೆ ಬಿಸಿಲು ಬರುತ್ತೆ, ಹಾಗೆ ಉರಿಯೂ ಬರುತ್ತೆ. ಆ ಅಗ್ನಿ, ವಾಯು, ಜಲ ಇವೆಲ್ಲ ತತ್ವಗಳನ್ನು ತಾನು ಅರಿತು ತನ್ನ ಒಳಗೆ ಆ ನಾರಾಯಣನನ್ನೇ ಕಾಣುವ ಒಂದು ಲಭ್ಯ ದೊರಕುತ್ತದೆ. ಇವೆಲ್ಲ ಆದ ನಂತರ ಶ್ರೀಮನ್ನಾರಾಯಣ ಇವನ ತಪಸ್ಸನ್ನು ಕಂಡು ಧ್ರುವನಿಗೆ ಪ್ರತ್ಯಕ್ಷವಾಗ್ತಾನೆ. ಧ್ರುವ, ಏಳೋ ಮಗು, ಏನು ವರ ಬೇಕು ಕೇಳು, ಬೇಕದ್ದು ಕೊಡುವೆ ಎಂದು ಕೇಳಿದಾಗ ಧ್ರುವ ಈಗಾಗಲೇ ತನ್ನ ಆತ್ಮದಲ್ಲಿ ಆ ನಾರಾಯಣನನ್ನು ಕಂಡಿರ್ತಾನೆ. ನನಗೆ ಪ್ರತಿಯೊಂದು ಮಗು ತಾನು ಏನು ಮಾಡಬೇಕೆಂದುಕೊಂಡಿರ್ತಾನೋ ಅದನ್ನು ಮಾಡುವ ಶಕ್ತಿಯನ್ನು ದಯಪಾಲಿಸು ಎಂದು ಕೇಳಿಕೊಳ್ಳುತ್ತಾನೆ. ತನ್ನ ಪರಿಸ್ಥಿತಿ, ತನ್ನ ಅರಮನೆ ಎಲ್ಲ ಮರೆತು ಆ ಧ್ರುವ ಹೀಗೆ ಕೇಳಿಕೊತಾನೆ. ಏನಾಗ ಬಯಸುತ್ತಾನೋ ಪ್ರತಿಯೊಂದು ಮನುಷ್ಯನು ಹಾಗಾಗಬೇಕು, ಪ್ರತಿಯೊಂದು ಮಗು ಒಂದು ತಾರೆ ಎಂದು ಹೇಳಿ ನಮಿಸುತ್ತಾನೆ.
ಇದಾದ ನಂತರ ಅಪೂರ್ವನ ಗೆಳೆಯರು ಧ್ರುವನನ್ನು ಹುಡುಕುತ್ತಾ ಬಂದಾಗ ಅಪೂರ್ವ ಸಿಕ್ಕಿ ಮನೆಗೆ ತೆರಳುತ್ತಾನೆ. ಆವಾಗ ಒಂದು ದೊಡ್ಡ ನ್ಯಾಷನಲ್ ಕ್ವಿಜ್ನಲ್ಲಿ ಅಪೂರ್ವ ಪಾಲ್ಗೊಂಡು ದೊಡ್ಡ ತೀರ್ಗಡೆ ಪಡೆದು ಸ್ಟಾರ್ ಪದಕವನ್ನು ಪಡೆಯುತ್ತಾನೆ. ಈ ನಮ್ಮ ಇಂದಿನ ವರ್ತಮಾನ ಕಾಲದಲ್ಲಿ ಪ್ರತಿಯೊಂದು ಮಗುವು ಧ್ರುವನೇ ಹಾಗೆ ಅವನೇ ಒಂದು ಸ್ಟಾರ್ ಅಂತ ಹೇಳಿ ಈ ನೃತ್ಯ ರೂಪಕ ಕೊನೆಗೊಳ್ಳುತ್ತದೆ. ಈ ಮಧ್ಯಕಾಲದಲ್ಲಿ ತನ್ನ ತಪಸ್ಸು ಮಾಡಬೇಕಾದ್ರೆ ತನ್ನೊಳಗಿನ ಭಯಗಳನ್ನು, ಅಂದರೆ 4 ಪ್ರಶ್ನೆಗಳು ಅವರು ತಾಯಿಯನ್ನು ಏನು ಕೇಳಿರ್ತಾನೋ ಅದನ್ನು, ಆ ಪ್ರಶ್ನೆಗಳು ದೊಡ್ಡ ಭೂತಾಕಾರವಾಗಿ, ಈ ಮಕ್ಕಳು ಮಲಗಿದ್ರೆ ದೊಡ್ಡ ಭೂತಗಳು ಹೇಗೆ ಕನಸಿನಲ್ಲಿ ಬರುತ್ತವೋ ಹಾಗೆ ಭೂತಾಕಾರಗಳಾಗಿ ಬಂದು ಧ್ರುವನನ್ನು ಆವರಿಸ್ಕೊಳ್ಳುತ್ತೆ. ಮೇಲಿನಿಂದ ತನ್ನ ಸರ್ಪದ ರೀತಿಯಲ್ಲಿ ತನ್ನನ್ನು ಆವರಿಸ್ಕೊಳ್ತಾ ಇವನ್ನೆಲ್ಲನನ್ನು ಅಧ್ರುವವಾಗಿ ಗೆದ್ದು ಧ್ರುವ ತಪಸ್ಸನ್ನು ಮಾಡೋದು ಕಂಡುಕೊಳ್ಳೋಣವೇ. ದಾರಿಯಿದೆ ಕಾಲಿನಡಿಯ ದೂರ ಸಾಗಲು, ಪಟ್ಟು ಬಿಡದೆ ಎತ್ತರದ ಬೆಟ್ಟವೇರಲು. ದಾರಿಯಿದೆ ಕಾಲಿನಡಿಯ ದೂರ ಸಾಗಲು, ಪಟ್ಟು ಬಿಡದೆ ಎತ್ತರದ ಬೆಟ್ಟವೇರಲು. ಕಾಡಿನ ಪಥ ತೆರೆದಿರುವುದು ದೂರಯಾನಕ್ಕೆ, ಕಾಡಿನ ಪಥ ತೆರೆದಿರುವುದು ದೂರಯಾನಕ್ಕೆ. ದಾರಿಯುಂಟು ಕಾಡು ಉಂಟು ನಡೆವ ಧೀರಗೆ, ದಾರಿಯುಂಟು ಕಾಡು ಉಂಟು ನಡೆವ ಧೀರಗೆ. ಕಾಣಿಯನ್ನು ಯಾರು ಹಿಡಿದು ತಡೆಯಬಲ್ಲರು, ಎಲ್ಲರನ್ನು ಕರೆಯುತ್ತಿಹುದು ತೆರೆದ ಬಾಗಿಲು. ಗಾಳಿಯನ್ನು ಯಾರು ಹಿಡಿದು ತಡೆಯಬಲ್ಲರು, ಎಲ್ಲರನ್ನು ಕರೆಯುತ್ತಿಹುದು ತೆರೆದ ಬಾಗಿಲು. ನಡೆದ ಕಡೆಯ ದಾರಿಯುಂಟು ಕಾಡಿನ ಒಳಗೆ, ಭೂಮಿ ತಾಯಿ ಆಸರೆ ಇದೆ ಕಾಲಿನ ಕೆಳಗೆ. ನಡೆದ ಕಡೆಯ ದಾರಿಯುಂಟು ಕಾಡಿನ ಒಳಗೆ, ಭೂಮಿ ತಾಯಿ ಆಸರೆ ಇದೆ ಕಾಲಿನ ಕೆಳಗೆ. ಹಸಿರು ಮರದ ಚಪ್ಪರ ಬಿಸಿಲು ಸುರಿದರೆ,
ಜಂ ಜಂ ರಿತ ತುಂ ತರಿತ ಕಿಟ ನಂ ದಿತ್ತುಂಗ ಜಂ ರಿತ ತುಂ ದಣತ ಕಿಟ ನಂ ದಿತ್ತುಂಗ ರಿತ ತುಂ ಜಳುತ ಕಿಟ ನಂ ದಿತ್ತುಂಗ ತಜಂ ತಜಂ ತಕಜಂ ತಜಂ ಕರ್ತಕಜಂ ತಜಂ ತದಿಗಿಣದು ಜಂ ಜಂ ರಿತ ತುಂ ತರಿತ ಕಿಟ ನಂ ದಿತ್ತುಂಗ ಜಂ ರಿತ ತುಂ ದಣತ ಕಿಟ ನಂ ದಿತ್ತುಂಗ ರಿತ ತುಂ ಜಳುತ ಕಿಟ ನಂ ದಿತ್ತುಂಗ ತಜಂ ತಜಂ ತಕಜಂ ತಜಂ ಕರ್ತಕಜಂ ತಜಂ ತದಿಗಿಣದು ಜಂ ಜಂ ರಿತ ಕುಂ ತತ್ತಿತ್ತ ಕಿಟ್ಟ ನಂತೆ ತುಂಗ ಜಂ ರಿತ ಕುಂ ಧಣ್ಣತ್ತ ಕಿಟ್ಟ ನಂತೆ ತುಂಗ ರಿತ ಕುಂ ಝಣ್ಣುತ್ತ ಕಿಟ್ಟ ನಂತೆ ತುಂಗ ಜಂ ತಜ್ಜಂ ತಕ್ಕಜ್ಜಂ ತಜ್ಜಂ ಚಿಟ ತಕಜಂ ತಂ ತತ್ತದ್ರಿ ತತ್ತಣ್ಣ ತಚ್ಚಣ್ಣು ತೆ ತಾ ತಚ್ಚಂ ತಕ್ಕತ್ತಿಕ್ಕು ತತ್ತಿಂಗೆಣ್ಣ ತುಂ ತಾ ತಿ ತುಂ ನಂ ತಾಂ 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 ತತ್ತದ್ರಿ ತತ್ತಣ್ಣ ತಚ್ಚಣ್ಣು ತೆ ತಾ ತಚ್ಚಂ ತಕ್ಕತ್ತಿಕ್ಕು ತತ್ತಿಂಗೆಣ್ಣ ತುಂ ತಾ ತಿ ತುಂ ನಂ ತಾಂ 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 ತತ್ತದ್ರಿ ತತ್ತಣ್ಣ ತಚ್ಚಣ್ಣು ತಾ ತಚ್ಚಂ ತಕ್ಕತ್ತಿಕ್ಕು ತತ್ತಿಂಗೆಣ್ಣ ತಾಂ Deep, tom, nam, tam, 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 tatati, tatana, tajaru, tajam, tatati, tatati, kitati, tam, 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 deep, 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 tom, 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 nam, 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 tam, 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 tatati, tatana, tajaru, tajam, tatati, tatati, kitati, tam, 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 ta, ding, kitatu, ta, ding, kitatu, ta, ding, kitatu.
ಝಂ ತಚ್ಚಂ ಧೀಂ ಧೀಂ ತಣ್ಣ ತಕ್ಕಿಟ್ಟ ತಚ್ಚಣ್ಣು ತ ಛಂ ತಚ್ಚಂ ತೋಂ ತೋಂ ಚಣ್ಣು ತಕ್ಕಿಟ್ಟ ತಕ್ಕಿಮ್ಮಿತ್ತ ಛಂ ತಚ್ಚಂ ನಂ ನಂ ಧಿಮ್ಮಿ ತಕ್ಕಿಟ್ಟ tom takita takam 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 dim dim takita takam 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 tom tom takita takam 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 nam nam takita takam 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 tom tom takita takam 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 dim dim takita takam 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 tom tom takita takam 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 nam nam takita takam 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 tom takita dim takita tom takita tom takita takita tom takita tom takita tom takita dim takita tom takita dam takita takita tom takita tom takita dim takita tom takita dam takita ಬಿಟ್ಟರೇನು ಕಂದ ತಾಯಿರುವಳು ತಂದೆ ಬಿಟ್ಟರೇನು ಕಂದ ತಾಯಿರುವಳು ಬೀಸುವ ತಂಗಾಳಿಯಾಗಿ ಹಿಂದೆ ಬರುವಳು ತಂದೆ ಬಿಟ್ಟರೇನು ಕಂದ ತಾಯಿರುವಳು ಬೀಸುವ ತಂಗಾಳಿಯಾಗಿ ಹಿಂದೆ ಬರುವಳು ಗುರಿಯ ಮುಟ್ಟುವನಕ ನೀನು ನಡೆಯಲೇಬೇಕು ಗುರಿಯ ಮುಟ್ಟುವನಕ ನೀನು ನಡೆಯಲೇಬೇಕು ಕೊನೆಯಿಲ್ಲದ ಸ್ಥಾನವನ್ನು ಪಡೆಯಲೇಬೇಕು ಕೊನೆಯಿಲ್ಲದ ಸ್ಥಾನವನ್ನು ಪಡೆಯಲೇಬೇಕು ಕಾಡಿನಲ್ಲೇ ಕಾಣಬಹುದು 100 ದೇವಿಗೆ ಬೋಧಿ ವೃಕ್ಷ ಕಾಡಿನಲ್ಲಿ ಊರಲಿ ಉಂಟೆ ಕಾಡೆ ಗುರು ತಲುಪಿಸಮ್ಮ ನಮ್ಮನು ಗುರಿಗೆ ಹರಸುತ್ತಾಯೆ ನಿನ್ನ ಹರಕೆ ನನ್ನ ಕಾಯಲಿ ದಾರಿ ಇರದ ಕಾಡಿನಲ್ಲಿ ದಾರಿ ಮೂಡಲಿ ಅಧ್ರುವಗಳ ತುಳಿದು ನಾನೇ ಧ್ರುವನಾಗುವೆನು ಗುರಿಯ ಮುಟ್ಟಿಯಲ್ಲದೆ ಬಾರೆನು ನಾನು
ದಾರಿ ಶ್ರೀ ಹರಿ ನವಿಲಾಗರಿ ಶಿರದೈ ಸೇರೆ ಮುರಳಿ ಜರೆ ಶ್ರೀ ಹರಿ ನವಿಲಾಗರಿ ಶಿರದೈ ಸೇರೆ ಮುರಳಿ ಜರೆ ಇರುಳಿ ಪರಿ ಇರಲಿ ಗಿರಿ ಶಿವನೇ ಸರಿ ಶಶಿಯೇ ಸಿರಿ ಸದಾ ಹರಿ ಸ್ಮರಣೆಯೇ ಸರಿ. ಯಾರಿಲ್ಲಿ ಕಣ್ಣ ಮೊಗ್ಗು ಮಲಗಿದ್ದಾನೆ ಒಬ್ಬನೇನೆ. ಯಾರೋ ಕಂದ ನೀನು ಒಂಟಿ ಬಂದುದೇಕೆ? ಯಾವ ಗುರಿಯೋ ನಿನಗೆ ಹೇಳೋ ಕಂದ ಕೊನೆಗೆ. ತಂದೆ ತೊಡೆಯು ತಪ್ಪಿ ಬಂದೆ ತಾಯ ತೊಡೆಗೆ ಆಲಬೇಲ ನನಗೆ ಬಂಧು ಬಳಗವಾಗೆ. ತಂದೆ ತೊಡೆಯು ತಪ್ಪಿ ಬಂದೆ ತಾಯ ತೊಡೆಗೆ ಆಲಬೇಲ ನನಗೆ ಬಂಧು ಬಳಗವಾಗೆ. ಬಂದೆ ನಾನು ಹೀಗೆ ಗುರುವೆ ನಿಮ್ಮ ಅಡಿಗೆ ಶರಣು ಎನ್ನುವೆ ನಾನು ಬಿದ್ದು ಪಾದದಡಿಗೆ. ಶರಣು ಎನ್ನುವೆ ನಾನು ಬಿದ್ದು ಪಾದದಡಿಗೆ. ಏನು ಸ್ಥಿರವ ಕಡೆಗೆ ನೀವೇ ನೀಡಿ ಕೊಡುಗೆ. ನಗುತ್ತಾ ನಗುತ್ತಾ ಶಿರವ ತಡಹಿ ಹರಿಯೋಂ ಕಿವಿಯಲ್ಲಿ ಅರುಹಿ ಬಿಡಿಸಿ ಕಣ್ಣ ಹರಸಿ ಕಂದನ ನಾರದ ಏರಿದ ಬಾನನ್ನ ನಾರದ ಏರಿದ ಬಾನನ್ನ. ಧ್ರುವನನ್ನು ಹುಡುಕುತ್ತ ಧ್ರುವನೇ ಗುರಿಯಾಗಿ
ಹರಿ ಓಂ ಹರಿ ಬೀಸುವ ಗಾಳಿಗೆ ಅಳುಕುವುದಿಲ್ಲ 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 ಬೀಸುವ ಗಾಳಿಗೆ ಅಳುಕುವುದಿಲ್ಲ ಗಾಳಿಯ ಮುಗಿಲನ್ನು ಕರೆಯುವುದು ಬೀಸುವ ಗಾಳಿಗೆ ಅಳುಕುವುದಿಲ್ಲ ಗಾಳಿಯ ಮುಗಿಲನ್ನು ಕರೆಯುವುದು ಸುರಿಯುವ ಮಳೆಗೆ ಅಳುಕುವುದಿಲ್ಲ 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 ಸುರಿಯುವ ಮಳೆಗೆ ಅಳುಕುವುದಿಲ್ಲ ಮಳೆಯೇ ನಮ್ಮನ್ನು ಪೊರೆಯುವುದು ಸುರಿಯುವ ಮಳೆಗೆ ಅಳುಕುವುದಿಲ್ಲ ಮಳೆಯೇ ನಮ್ಮನ್ನು ಪೊರೆಯುವುದು ಪಕ್ಷಿಗಳ ಬಗೆ ಬಗೆ ಕೂಗು ಬಗೆ ಬಗೆ ಕೂಗು ಬಗೆ ಬಗೆ ಕೂಗು ಪ್ರಾಣಿ ಪಕ್ಷಿಗಳ ಬಗೆ ಬಗೆ ಕೂಗು ಮಕ್ಕಳುಗಳ ಮೈ ಮರೆಸುವುದು ಪ್ರಾಣಿ ಪಕ್ಷಿಗಳ ಬಗೆ ಬಗೆ ಕೂಗು ಮಕ್ಕಳುಗಳ ಮೈ ಮರೆಸುವುದು
ತೆರೆಯೋ ಮಗು. ಕಂದ ಧ್ರುವ, ನಿನಗೆ ಏನು ಬೇಕು ಕೇಳು, ಬೇಕಂದು ಕೊಡುವೆ. ಬೇಕಾ ಚಕ್ರವರ್ತಿಯ ಸಿಂಹಾಸನ, ತಂದೆ ಉತ್ತಾನ ಪಾದನ ತೋಡೆ? ಏನು ಬೇಕು ಕೇಳು ಮಗು, ಬೇಕದ್ದು ಕೊಡುವೆ. ಕರುಣಿಸೆಯ ತಂದೆ, ಕರುಣಿಸೆಯ ತಂದೆ ಶಾಶ್ವತ ನೆಲೆಯ, ಕರುಣಿಸೆಯ ತಂದೆ ಶಾಶ್ವತ ನೆಲೆಯ. ನಿನ್ನ ಕರುಣೆಯ ಹಾಲು ತಿಂಗಳ ಮಳೆಯ, ನಿನ್ನ ಕರುಣೆಯ ಹಾಲು ತಿಂಗಳ ಮಳೆಯ, ಕರುಣಿಸೆಯ ತಂದೆ. ಪ್ರತಿಯೊಂದು ಮಗುವಿಗೂ ಅವನಾಸೆ ಹರಿವ, ಏನಾಗ ಬಯಸುವನೋ ಹಾಗಾಗೋ ವರವ. ಜಗದಿಂದ ಅದಕ್ಕಾಗಿ ಏನೆಲ್ಲ ನೆರವ, ಭೂತಾಯ ಮಡಿಲಲ್ಲಿ ನಲಿವಂಥ ವರವ. ಕರುಣಿಸಯ್ಯ ತಂದೆ, ಕರುಣಿಸು. ಬಾನಿನ ಕೊರಳಲಿ ತಾರಾ ಪದಕ, ಧ್ರುವ ಬಂಗಾರದ ಮೇಡಲು. ಕಾಡಿನ ಶಾಲೆಯ ಕಲಿಕೆಯ ಕೊನೆಗೆ ಮರ ಇವೆ ಫಲಗಳ ಕೊಡಲು. ಅರಳುವ ಮೊಗ್ಗು, ನಗುವ ಹೂವುಗಳು ಕಲಿಸಿವೆ ಹನಿ ಹನಿ ಲೆಕ್ಕ. ಪ್ರಕೃತಿಯೇ ಸ್ಕೂಲಿನ ಪ್ರಯೋಗಶಾಲೆ, ಹರಿವುದು ನೀರು ಕೆಳಕ್ಕ. Welcome to this year's National Quiz, the Star of the Millennium. Without much ado, let's get into the battle of wits and witness who will be crowned the Star of the Millennium. Let us welcome the finalists onto the stage. The first finalist, 14-year-old Sneha from Srishti International School. The second finalist, 15-year-old Sanskrit from Best Education Public School. And the third finalist, the self-taught 12-year-old
Apurva. The first question: what is photosynthesis and explain its relevance in life? Photosynthesis is the process by which green plants turn carbon dioxide and water into food using energy from sunlight. And we will ensure that all the plants we grow have enough sunlight and water. This is a great learning we get from nature. We see that in this process, plants use resources so beautifully to produce their own food and finally nourish many other living beings through their leaves, roots, flowers, and fruits. Similarly, if we share the knowledge we derive with others and use our knowledge to contribute in such a way that it benefits us as well as the world around, our lives would be a lot more meaningful. Bravo! The best answer is from Apurva. Congratulations! Moving on to the next question. Which is the best relationship in the world? Mother, Teacher, father, best friend. Nature, because she nurtures all life forms without any discrimination. There is a place for everyone and everything here. All have their worth and each contributes to the worth of the others. This is so evident when we step into a forest or a mountain or observe an ocean. And in every walk with nature, one receives far more than he seeks. So, we revere nature as a great teacher and refer to her as Mother Nature. Wow, what a novel thought. Congratulations again, Apurva. The final question, which will reveal the star of the millennium. What are the Newton's laws of motion and where do you apply them? Newton's laws are observed and applied in physics, but they are also applicable in our life. The first law states that any object remains in a state of rest or uniform motion in a straight line unless acted upon by an external force. Human consciousness lies quietly in a certain state until it is awakened by an experience which can trigger its movement towards the ultimate goal. Also, the direction of the force determines the path of the object. If human consciousness is the force acting on one's mind, the will to speculate and study nature would create scientists, and the will to align with nature would create saints. If we use this law in our pursuit of goals, we see that there are several forces or aspects of our life, such as attachments, fears, and our own perception of our physical and mental abilities that could hold us back from moving forward. By consciously understanding these, we must deploy our strengths and abilities in a disciplined manner to push ourselves beyond these boundaries in order to surge forward and achieve our goals. Bravo! Apurva, you are truly extraordinary. You are the brilliant star, the Dhruva of today. I declare you the winner. The winner
Apurva, not only of this quiz competition, but also in life. We all need stars to help us navigate, and the star lies within us. There is a Dhruva in all of us, and we must make that effort to explore within. We all need stars to help us navigate, and the star lies within us. There is a Dhruva in all of us, and we must make that effort to explore within for the brilliance to reveal itself. Every child is a star if he or she is given freedom to discover and explore, given the opportunity to grow holistically without any discrimination. We will thus create a meaningful future that is strong, unshakable, and ever successful and prosperous. ಧ್ರುವನನ್ನು ನೋಡಿ, ಆಹಾ ಧ್ರುವನನ್ನು ನೋಡಿ, ಆತನ ಕಥೆಯನ್ನು ಹಾಡಿ. ಧ್ರುವನನ್ನು ನೋಡಿ, ಆಹಾ ಧ್ರುವನನ್ನು ನೋಡಿ, ಆತನ ಕಥೆಯನ್ನು ಹಾಡಿ. ನಾವು ಹಾಗೆ ಆಗೋಣ, ದಾರಿಗಳಿಗೆ ಗುರಿಯಾಗೋಣ. ನಾವು ಹಾಗೆ ಆಗೋಣ, ದಾರಿಗಳಿಗೆ ಗುರಿಯಾಗೋಣ. ಧ್ರುವ 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 ಧ್ರುವನಮ್ಮೆಲ್ಲರ ಅಣ್ಣ, ತೆರೆಸಲಿ ನಮ್ಮಯ ಕಣ್ಣ. ಎಲ್ಲ ಅಂತರ ಮರೆತು ಸಾಗುವ ಎಲ್ಲ ಬೆರೆತು. ಧ್ರುವನಮ್ಮೆಲ್ಲರ ಅಣ್ಣ, ತೆರೆಸಲಿ ನಮ್ಮಯ ಕಣ್ಣ. ಎಲ್ಲ ಅಂತರ ಮರೆತು ಸಾಗುವ ಎಲ್ಲ ಬೆರೆತು. ಧ್ರುವನೇ ಬೆಳ್ಳಿಯ ಪದಕ ಕಾಡಿನ ಶಾಲೆಯ ಮಕ್ಕಳಿಗೆ. ಧ್ರುವನೇ ದಾರಿ, ಧ್ರುವನೇ ಲಕ್ಷ್ಯ. ಧ್ರುವನೇ ದಾರಿ, ಧ್ರುವನೇ ಲಕ್ಷ್ಯ. ತರಗತಿ ಬಾಳಿನ ಪ್ರತಿಗಳಿಗೆ. ಧ್ರುವ ಧ್ರುವ ಬಯಲೇ ಶಾಲೆ ಭೂಮಿಯ ಟೀಚರ್. ಬಯಲೇ ಶಾಲೆ ಭೂಮಿಯ ಟೀಚರ್. ಕಲಿಯುವ ಮಣ್ಣಿನ ಮಕ್ಕಳಿಗೆ ಒಂದೊಂದು ಮಗು ಹೊಳೆಯುವ ತಾರೆ. ಹೂವಿನ ಚಪ್ಪರ ಇರುಳೊಳಗೆ ಒಟ್ಟಿಗೆ ಆಡಿ, ಒಟ್ಟಿಗೆ ಹಾಡಿ, ಒಟ್ಟಿಗೆ ಕೂಡಿ ಕಲಿಯೋಣ. ನಲಿಯುತ್ತ ಕಲಿಯುತ್ತ ಈ ನೆಲದಲ್ಲಿ ತಾರೆಗಳಾಗಿ ಹೊಳೆಯೋಣ. ತಾರೆಗಳಾಗಿ ಹೊಳೆಯೋಣ, ತಾರೆಗಳಾಗಿ ಹೊಳೆಯೋಣ. I would like to introduce all the artists for today. ದಯವಿಟ್ಟು ಕ್ಷಮಿಸಬೇಕು, ಬಹಳಷ್ಟು ತಾಂತ್ರಿಕ ತೊಂದರೆಗಳು ಇವತ್ತು ಆಡಿದ್ರಿಂದ ನಾವು ಮಧ್ಯಾಹ್ನ ಬಹಳ ಚೆನ್ನಾಗಿ ಇದನ್ನು ರಿಹರ್ಸಲ್ ಮಾಡಿದ್ವಿ. ಅದು ಹಾಗೆ ಬರುತ್ತೆ ಅಂದ್ಕೊಂಡಿದ್ವಿ, ಆದರೆ ಏನು ಮಾಡೋದು, ಅನಿವಾರ್ಯತೆ ಹೀಗಾಯಿತು, ಕ್ಷಮೆ ಇರಲಿ. ಧ್ರುವನ ಪಾತ್ರದಲ್ಲಿ ಮನು ಜಗದೀಶ್. ಶ್ರೀ ಮಹಾವಿಷ್ಣು ಸುಜಯ್ ಶಾನ್ಭಾಗ್. ಸುಜಯ್ ಶಾನ್ಭಾಗ್ ರವರು ಮಾಸ್ಟರ್ಸ್ ಡಿಗ್ರಿಯಲ್ಲಿ
ಈ ವರ್ಷದಲ್ಲಿ ಬಂಗಾರದ ಪದಕ ಪಡೆದಿದ್ದಾರೆ. ಅನದರ್ ಧ್ರುವ ವಿದಿನ್ ಅಸ್. ಸುನೀತಿ ಐಶ್ವರ್ಯ ರೋಸ್, ಸುರುಚಿ ಹೇಮಾ ಗೌತಮ್, ಹಾಗೆ ಹೆಡ್ ಮಿಸ್ಟ್ರೆಸ್ ಕೂಡ. ಪ್ರಿನ್ಸಿಪಲ್ ವಿಶಾಲ್ ಸ್ವಾಮಿ. ಡ್ರಿಲ್ ಮಾಸ್ಟರ್ ಹಾಗೂ ರವೀಂದ್ರನಾಥ್ ಟ್ಯಾಗೋರ್ ನಾರದ ಅಭಿಲಾಷ್ ಉಡುಪ. ಏರಿಯಲ್ ಆಕ್ಟ್ ಚೇತನ್ ರವರು. ಬಹಳಷ್ಟು ಕಷ್ಟವಾದ ಇದು ಸ್ಕಿಲ್ ಅಂತ ಅವರು ಮಾಸ್ಟರ್ ಮಾಡ್ಕೊಂಡಿದ್ದಾರೆ. ವೆರಿ ಬ್ಯೂಟಿಫುಲ್ ಚೇತನ್, ಥ್ಯಾಂಕ್ ಯು ಸೋ ಮಚ್. ಕಂಟೆಂಪ್ರರಿ ಆಕ್ಟ್ ಫ್ರಮ್ ಆಯ್ನಾ ಟೀಮ್, ಪಲ್ಲವಿಯವರು ಭೂಮಿ ಹಾಗೂ ಕಂಟೆಂಪ್ರರಿ, ರೇಖಾ, ರಂಜನಾ ಆ್ಯಂಡ್ ಜೋಸ್. ನಮ್ಮ ಮಕ್ಕಳ ತಾರೆಗಳು ಶ್ರೀನಿಧಿ ಹಾಗೂ ಸುಹಾಸ್ರವರು ಯಕ್ಷಗಾನದಲ್ಲಿ, ಅಮೃತ, ಭೂಮಿ, ಗಾನವಿ, ದೀಪ್ತಿ, ಚೈತಾಲಿ, ಧನ್ಯ, ಮಾನಸ, ಶಾರದಾ, ಶ್ರೀವಿದ್ಯಾಮೂರ್ತಿ, ನಯನಾ, ರೋನಿಕಾ, ಕೀರ್ತಿ, ಚೈತನ್ಯ, ದಿಶಾ, ಲಿಖಿತಾ, ಧ್ರುವನ ಗೆಳತಿ ಗೆಳೆಯ, ಮೇಘ, ಸಾನ್ವಿ, ದೀಪ್ತಿ, ಸ್ನಿಗ್ಧಾ, ಮಧು, ರೂಪಶ್ರೀ, ಸುಸ್ಮಿತಾ, ಪ್ರಿಯದರ್ಶಿನಿ, ಭೂಮಿ. ಪೇರೆಂಟ್ಸ್ ಎಲ್ಲರೂ ವಾಣಿ, ಶೀಲಾ, ಶೋಭಾ ಆ್ಯಂಡ್ ಸ್ವರ್ಣ. ಆನ್ ದ ಬ್ಯಾಕ್ ಸೈಡ್ ನರಸಿಂಹ, ನಮ್ಮ ಭೂತ ಬೊಂಬೆಗಳು, ಸಿದ್ದು, ಆರ್ಯ, ಪುನೀತ್, ರಕ್ಷಿತ್. ಮೇಕಪ್ ಇವತ್ತು ಅವ್ರುಗಳೇ ಮಾಡ್ಕೊಂಡಿದ್ದಾರೆ. ಪ್ರೊಡಕ್ಷನ್ ಇನ್ಚಾರ್ಜ್ ಗಾನ ಅವರು, ಗಾನಮೂರ್ತಿ. ಲೈಟ್ಸ್ನಲ್ಲಿ ಮಂಜು ಮಡಿಕೇರಿರವರು. ಬನ್ನಿ ಮಂಜು. ಕೊನೆಯದಾಗಿ ನನ್ನೊಡನೆ ಇದ್ದು ಸಪೋರ್ಟ್ ಮಾಡಿ ಮನು ಅವರ ತಾಯಿ ರೇಖಾ ಜಗದೀಶ್. ಮೇಲೆ ಮನೋಜ್ ಅವರು ಅಲ್ಲಿಂದ ಇದನ್ನ 1.5 ಗಂಟೆಗಳ ಕಾಲ ಅಲ್ಲಿ ಮೇಲ್ ಕೂತು ಇದನ್ನ ಮಾಡಿದ್ದಾರೆ. ಏರಿಯಲ್ ಆಕ್ಟ್ ಅವ್ರಿಗೂ ಒಂದು ದೊಡ್ಡ ಚಪ್ಪಾಳೆ. ಬ್ಯಾಕ್ ಸ್ಟೇಜ್ನಲ್ಲಿ ಎಲ್ಲ ಪೇರೆಂಟ್ಸು ಮಕ್ಕಳಿಗೆಲ್ಲ ಮೇಕಪ್ ಮಾಡಿ ಬೆಳಗಿಂದ ನಮ್ಮ ಜೊತೆಗಿದ್ದು ಸಹಕರಿಸಿದ್ದಾರೆ. ಆಲ್ ದಿ ಪೇರೆಂಟ್ಸ್, ಥ್ಯಾಂಕ್ ಯು. ಇಲ್ಲಿನ ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ಹರಿ ಸರ್ ಅವರು ಬರಬೇಕು. ಚೇತನ ರಾಧಾಕೃಷ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ನಮ್ಮ ಗುರುಗಳಾದ ಯಲ್ಲಪ್ಪ ರೆಡ್ಡಿ ಅವರು, ಶ್ರೀಯುತ ಜಯಪ್ರಕಾಶ್ ರವರು ಹಾಗೂ ನಮಗೆಲ್ಲ ಥರದ ನೆರವು ನೀಡಿದ ಪ್ರೊಫೆಸರ್ ಶಿವಲಿಂಗಯ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಮಂಜುಳಾ ಉದಯಶಂಕರ್ ಅವರು, ನಾಗರೇವತ್ ಸೆಕ್ರೆಟರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ರಾಧಾಕೃಷ್ಣರವರು ದಯವಿಟ್ಟು ಬನ್ನಿ.
ಒಂದು ತಗೊಂಡ್ಬಿಟ್ಟು ಅಲ್ಲೇ ಮಕ್ಕಳೇ ಡೋಂಟ್ ಗೆಟ್ ಅಪ್, ಆಲ್ ಆಫ್ ಯು ಸ್ಟೇ ಇನ್ ಯೋರ್ ಪೊಸಿಷನ್ಸ್. ನಮ್ಮ ಜೊತೆಗೆ ಪಾಪ ಶಿವು ಬೆಳಗಿಂದ ಫೋಟೋಗಳು ತೆಕ್ಕೊಂಡಿದ್ದಾರೆ. ಶಿವು ಅವರೇ ಥ್ಯಾಂಕ್ ಯು ಸೋ ಮಚ್. ಇನ್ನೂ ತೆಗಿತಾ ಇರಿ, ಆಮೇಲೆ ನಿಮಗೆ ಸ್ಟೇಜಲ್ಲಿ ಕರೀತೀನಿ. ಸ್ನೇಹಿತರೆ, ನಿಮಗೆಲ್ಲ ಈಗ ಒಂದು ವಿಶೇಷವಾದಂಥ ಅನುಭವ ಆಗಿದೆ. ಆ ವಿಶೇಷವಾದಂಥ ಅನುಭವವನ್ನು ನಮಗೆ ದೊರಕಿಸಿಕೊಟ್ಟಂಥ ವೀಣಾಮೂರ್ತಿ ವಿಜಯ್ ಅವರಿಗೆ ಮತ್ತು ಅವರಿಗೆ ಪೂರಕವಾಗಿ ನಿಂತುಕೊಂಡಂಥ ಯಲ್ಲಪ್ಪ ರೆಡ್ಡಿ ಅವರಿಗೆ, ನಮ್ಮ ಪ್ರಯತ್ನಕ್ಕೆ ಸಹಕಾರವನ್ನು ನೀಡಿದಂಥ ಶ್ರೀಮತಿ ಮೀರಾ ಶಿವಲಿಂಗಯ್ಯ ಹಾಗೂ ಡಾಕ್ಟರ್ ಶಿವಲಿಂಗಯ್ಯ ಅವರಿಗೆ ನಾವು ಸಾಂಸ್ಕೃತಿಕ ಸಂಘಟನೆಗಳ ಒಕ್ಕೂಟದ ಪರವಾಗಿ ತುಂಬ ಆಭಾರಿಯಾಗಿದ್ದೇವೆ ಅನ್ನುವ ಮಾತು. ಮತ್ತು ಇವತ್ತು ಇಲ್ಲಿ ನಮ್ಮ ಮಂಡ್ಯದ ಅನೇಕ ಜನ ವಿದ್ಯಾರ್ಥಿಗಳು ಬಂದಿರ್ಬೋದು, ನಮ್ಮ ಸದ್ವಿದ್ಯಾ ಶಾಲೆಯ ಮಕ್ಕಳು ಬಂದಿರ್ಬೋದು, ಅವರ ಪೇರೆಂಟ್ಸ್ ಕೂಡ ಬಂದಿರ್ಬೋದು. ನಾನು ಅವ್ರಿಗೊಂದು ಕಿವಿ ಮಾತನ್ನು ಹೇಳೋದಿಷ್ಟೇ, ನಿಮ್ಮ ಮಕ್ಕಳನ್ನು ಕೂಡ ಈ ಮಕ್ಕಳ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಬರೀ ಗಣಿತದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಳ್ತಕ್ಕಂಥದ್ದೇ ನಮ್ಮ ಉದ್ದೇಶ ಆಗಬಾರದು. ನೋಡಿ, ಇವತ್ತು ಧ್ರುವನ ಮೂಲಕ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ನಿಮಗೆ ಆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಶಾಲೆಗಳು ಇಲ್ಲೂ ಇದ್ದಾವೆ, ಸಂಘ ಸಂಸ್ಥೆಗಳಿದ್ದಾವೆ. ಚೇತನ ಅವರನ್ನು, ಅವರ ಪತಿ ರಾಧಾಕೃಷ್ಣ ಅವರನ್ನು ನಾನು ಮೊದಲಿಂದಲೂ ಕೇಳ್ಕೊಳ್ಳೋದು ಇಷ್ಟೇ, ನೀವು ಪ್ರಾಸಂಗಿಕವಾಗಿ ಕೆಲವು ನೃತ್ಯ ಪ್ರಕಾರಗಳನ್ನು ಕಲಿಸ್ತಾ ಇದ್ದೀರಿ. ಈ ಕಾಂಟೆಂಪರರೀಸ್ನ ನೀವು ತರದೇ ಹೋದರೆ ನೀವು ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉಳ್ಕೊಳ್ಬೇಕಾದ್ರೆ ಈ ಕಾಂಟೆಂಪರರೀಸ್ನ ತರಬೇಕು ನೀವು. ಚೇತನ ದೊಡ್ಡ ವಿದೂಷಿ. ನಮ್ಮ ಮಕ್ಕಳಿಗಿಂತ ಎಕ್ಸ್ಪೀರಿಯನ್ಸನ್ನು ನೀವು ಮಾಡದೆ ಹೋದರೆ ನಿಮ್ಮ ಶಾಲೆಯನ್ನು ಮಾಡೋದಕ್ಕೆ ಸಾರ್ಥಕ ಇರೋದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಬೇಕು. ನನಗೆ ಅಸೂಯೆ ಆಗ್ತಾಯಿತ್ತು ವೀಣಾಮೂರ್ತಿ ವಿಜಯವರ ಶಾಲೆಯ ಮಕ್ಕಳನ್ನು ಅಥವಾ ಅವರ ಶಿಷ್ಯರನ್ನು ನೋಡಿ, ಅರೆ ನಮ್ಮ ಮಕ್ಕಳಿಗೆ ಸಿಗಲಿಲ್ವಲ್ಲ. ಈ ಧ್ರುವನಂಥ ಎನರ್ಜಿ ಇರ್ತಕ್ಕಂಥ ಮಕ್ಕಳು ನಮ್ಮಲ್ಲೂ ಇದ್ದಾರೆ, ತುಂಬ ಎನರ್ಜಿ ಇರ್ತಕ್ಕಂಥ ಮಕ್ಕಳಿದ್ದಾರೆ. ನಮ್ಮ ಮಕ್ಕಳಿಗೆ ಕಲಿಸ್ತಾ ಹೋದರೆ ನಾವು ಬರೀ ಹೊರಗಿನ ಆ ಪ್ರತಿಭೆಗಳನ್ನು ನೋಡಿ ಸಂತೋಷ ಪಡೋದ್ರ ಜೊತೆಗೆ ಅವ್ರು ಹಾಗೆ ನಾವು ಆಗಬೇಕು ಅಂತ, ಧ್ರುವನ ಹಾಗೆ ನಾವು ಆಗಬೇಕು, ಪ್ರಕೃತಿ ಹಾಗೆ ನಾವು ಆಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಏನಿಟ್ಟಿದ್ದಾರೋ ಅದಕ್ಕೆ ನೀವೆಲ್ಲರೂ ಸ್ಪಂದಿಸಬೇಕು. ನಮ್ಮ ಪ್ರಯತ್ನ ಸಾರ್ಥಕ ಆಗಬೇಕಾದ್ರೆ ನಮ್ಮ ಧ್ರುವನ ಹಾಗೆ ನಿಮ್ಮ ಮಕ್ಕಳನ್ನು ನೀವು, ಅವರ ತಂದೆ ತಾಯಿಗಳು ಬೆಳಿಗ್ಗೆಯಿಂದ ಇಲ್ಲೊಂದು ಹಬ್ಬದ ವಾತಾವರಣ ಇತ್ತು, ನೀವು ನೋಡಬೇಕಿತ್ತು. ಹಬ್ಬದ ವಾತಾವರಣ ಇತ್ತು. ಅವರು ಅಲ್ಲಿಂದ ಬಂದು 100 ಕಿಲೋಮೀಟ್ರಿಂದ ಮಕ್ಕಳನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಅವರು. ಆ ರೀತಿಯಲ್ಲಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಬೆಳೆಸಿ. ಈ 100ಕ್ಕೆ 100 ಅಂಕಗಳು ಇವೆಲ್ಲ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ನಾವೀಗಾಗಲೇ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಚೆನ್ನಾಗಿ ಪಾತ್ರ ಮಾಡಿದಂಥ ಮಕ್ಕಳು ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಚೆನ್ನಾಗಿ ಅವ್ರಿಗೆ ಓದ್ತಾ ಇರ್ತಕ್ಕಂಥವ್ರು ಸೆಕೆಂಡ್ ರ್ಯಾಂಕ್ ಅಥವಾ ಕೊನೆಗೆ ಬಂದಿದ್ದಾರೆ. ಅದರಿಂದ ಪಾತ್ರ ಮಾಡಿದ್ರೆ, ಡ್ಯಾನ್ಸ್ ಮಾಡಿದ್ರೆ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಾಡಿದ್ರೆ ನಮ್ಮ ಮಕ್ಕಳು ಓದಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ನೀವು ಬಿಟ್ಟು ಬಿಡಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೇವೆ. ಒಟ್ಟಾರೆ ಯಲ್ಲಪ್ಪ ರೆಡ್ಡಿ ಅವರಿಗೆ, ವೀಣಾಮೂರ್ತಿ ವಿಜಯ್ ಅವರಿಗೆ, ಇವತ್ತು ನಮ್ಮ ಜೊತೆ ಸಹಕರಿಸಿದಂಥ ಶಿವಲಿಂಗಯ್ಯನವರಿಗೆ ಮತ್ತು ಮೀರಾ ಶಿವಲಿಂಗಯ್ಯನವರಿಗೆ, ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಂಜುಳಾ ಉದಯಶಂಕರ್ ಅವರಿಗೆ, ನಮ್ಮ ನಾಗರೇವಕ್ಕ ಕಾರ್ಯದರ್ಶಿಯವರು, ನಮ್ಮ ರಾಧಾಕೃಷ್ಣ, ಚೇತನ ರಾಧಾಕೃಷ್ಣ, ದಯವಿಟ್ಟು ತಪ್ಪು ತಿಳ್ಕೊಬಾರ್ದು, ಚೇತನ ತಪ್ಪು ತಿಳ್ಕೊಬಾರ್ದು. ನಾನು ಅವರು 7ನೇ ಕ್ಲಾಸ್ನಿಂದ ನೋಡ್ತಾ ಇದ್ದೀನಿ, 7ನೇ ಕ್ಲಾಸಿಂದ. ಹಾಗಾಗಿ ನೀವು ಕೂಡ ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡಿ ನಮ್ಮ ಮಕ್ಕಳಿಗೂ ಕೂಡ ದೊರೆಬೇಕಿದು ಅಂಥೇಳಿ. ನಿಜ, ಹಣ ಕಷ್ಟ ಆಗ್ತದೆ, ಆದರೆ ಹುಡುಕಬೇಕಷ್ಟೇ. ಹುಡುಕಿದ್ರೆ ಮಾತ್ರ ಸಿಗೋದು, ಹುಡುಕದೆ ಹೋದ್ರೆ ಸಿಗೋದಿಲ್ಲ. ಧ್ರುವ ಹುಡುಕೊಂಡು ಹೋದ, ಧ್ರುವ ನಕ್ಷತ್ರ ಆಯಿತು. ಹಾಗಾಗಿ ನಿಮಗೆ ಇಷ್ಟೊತ್ತು ಭಾಳ ಒಳ್ಳೆಯ ಅನುಭವವನ್ನು ನಮಗೆ ಕೊಟ್ಟಿದ್ದೀರಿ ವೀಣಾಮೂರ್ತಿ ವಿಜಯವರೇ. ನಿಮ್ಮ ಸಂಬಂಧ ಶಿವಲಿಂಗಯ್ಯನವರ ಮೂಲಕ, ಯಲ್ಲಪ್ಪ ರೆಡ್ಡಿಯವರ ಮೂಲಕ ಮುಂದಿನ ದಿನಗಳಲ್ಲೂ ಇರುತ್ತದೆ ಎನ್ನುವ ಮಾತನ್ನು ಹೇಳ್ತಾ ನಿಮಗೆ ಅನಂತ ಧನ್ಯವಾದಗಳನ್ನು ಒಕ್ಕೂಟದ ಪರವಾಗಿ ಹೇಳಿ.
ಒಟ್ಟಾರೆ ಈ ದಿನದ ಕಾರ್ಯಕ್ರಮ ಎಲ್ಲ ಅಡಚಣೆಗಳ ನಡುವೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಪ್ರದರ್ಶನ ನೀಡಿದಂಥ ಭಾಳ ಮುಖ್ಯವಾಗಿ ಎಲ್ಲ ಮಕ್ಕಳಿಗೆ ಮತ್ತು ಕಲಾವಿದರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಒಟ್ಟಿಗೆ ನಿನ್ನೆಯಿಂದ ಕೂಡ ಸೂರ್ಯ ಸೌಂಡ್ಸ್ನ ರವಿರವರು ಭಾಳ ಪ್ರಯತ್ನ ಮಾಡಿದ್ದಾರೆ ಲೈಟಿಂಗ್ನ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ. ಹಾಗೆ ಅವ್ರ ಜೊತೆಯಲ್ಲಿ ನಮ್ಮ LED ವಾಲ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಬಾಲು ಅವರು, ಅದು ತಾಂತ್ರಿಕ ಕಾರಣದಿಂದ ಏನಾಯಿತು ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್ ಅವ್ರ ಹತ್ರ ಅವಕಾಶ ಆದರೆ ಮತ್ತೊಮ್ಮೆ ಇದನ್ನು ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ನಮ್ಮ ಮಂಡ್ಯದ ಮಕ್ಕಳಿಗೂ ಕೂಡ ಮೇಡಮ್ ಅವರ ವೀಣಾಮೂರ್ತಿಯವರ ಕಡೆಯಿಂದ ಒಂದು ರೂಪಕವನ್ನು ಮಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಧನ್ಯವಾದ ತಿಳಿಸ್ತೇನೆ. ಮತ್ತು LED ಚೆನ್ನಾಗಿದ್ದರೆ ಇನ್ನೂ ಅದು ಸೊಗಸಾಗಿ ಬರ್ತಾಯಿತ್ತು. ಮಂಜು ಮಡಿಕೇರಿ ಸ್ವಲ್ಪ ಎದ್ದು ನಿಂತುಕೊಳ್ಳಿ ನೋಡಬೇಕು. ತುಂಬ ಒಳ್ಳೆಯ ಬೆಳಕಿನ ವ್ಯವಸ್ಥೆಯನ್ನು, ಅಲ್ಲ ನಾನು ನೋಡಿರಲಿಲ್ಲ ಅವರನ್ನು, ತುಂಬ ಅದ್ಭುತವಾದ ಒಂದು ಬೆಳಕಿನ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ಯಾಕೆಂದರೆ ನಾನು ಕೂಡ ರಂಗಭೂಮಿಯವನೇ ಮೂಲತಃ, ಅದರಿಂದ ತುಂಬ ಚೆನ್ನಾಗಿ ನಿಮ್ಮ ಲೈಟ್ ಡಿಸೈನ್ ಮಾಡಿದ್ದೀರಿ. ಸಂಗೀತ ಕೂಡ ಗೊತ್ತಿದೆ, ಯಾಕೆಂದರೆ ಇದನ್ನು ರಚನೆ ಮಾಡಿದಂಥ ವೆಂಕಟೇಶ್ ಮೂರ್ತಿಯವರು ನನ್ನ ಸ್ನೇಹಿತರೆ, ಮತ್ತು ನಿಮ್ಮ ಪ್ರವೀಣ್ ಡಿ ರಾವ್ ಅವರು ಕೂಡ ನಾವಿಲ್ಲಿ ಈ ವೇದಿಕೆಯ ಮೇಲೆ ಹಾಡಿದ್ದಾರೆ ಅವರು. ಹಾಗಾಗಿ ಇವತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಲ್ಲಪ್ಪ ರೆಡ್ಡಿಯವರನ್ನು ನಾನು ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಆಯಿತು. ಅವ್ರ ಬಗ್ಗೆ ನಾನು ಭಾಳಷ್ಟು ಕೇಳಿದ್ದೆ, ಓದಿದ್ದೆ ಆಗಿದೆ. ಮತ್ತೊಮ್ಮೆ ಇಂಥ ಒಂದು ಶುಭ, ನಿನ್ನೆ ತಾನೇ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು, ಮನಸ್ಸಿನ ಕಲ್ಮಶಗಳನ್ನು ತೊಳೆದುಕೊಳ್ಳೋದಕ್ಕೆ ನೀವು ಏನನ್ನು ಕೊಡ್ತೀರಿ. ಬಟ್ಟೆ ಕಲ್ಮಶವನ್ನು ತೊಳೆದುಕೊಳ್ಳೋದಕ್ಕೆ ಸೋಪ್ ಇದೆ, ಈಗ ಇದಿದೆ, ನಮ್ಮ ವಾಷಿಂಗ್ ಮಿಷಿನ್ ಇದೆ. ಆದರೆ ಮನಸ್ಸಿನ ಕಲ್ಮಶ ತೊಳ್ಕೊಳ್ಳೋದಕ್ಕೆ ಏನಿದೆ ಅಂತಂದರೆ ಇಂಥ ನೃತ್ಯ, ಸಂಗೀತ, ಸಾಹಿತ್ಯ ಅಂತ ಹೇಳಿದರು. ಅದು ಇಂಥ ಒಂದು ಸುಂದರವಾದ ಕ್ಷಣವನ್ನು ನಾವು ಕಳೆದಿದ್ದೀವಿ ಅಂತೇಳಿ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೆ, ಅವರ ಪೇರೆಂಟ್ಸ್ಗೆ, ತಾಂತ್ರಿಕ ವರ್ಗದವರಿಗೆ, ಈ ಸಾಂಸ್ಕೃತಿಕ ಸಂಘಟನೆಯ ಒಕ್ಕೂಟ, ಅದಕ್ಕೆ ಆಶ್ರಯ ನೀಡತಕ್ಕಂಥ ಕರ್ನಾಟಕ ಸಂಘ ಆಭಾರಿಯಾಗಿದೆ ಎನ್ನುವಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.